ಬೆಳಗಿನ ಕೆಲಸ ಎಲ್ಲ ಆಯಿತು, ತಿಂಡಿ ಆಯಿತು. ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು. ಇವರು ನಮ್ಮ ಮನೆಯವರ ಆಫೀಸ್ಗೆ ಹೋದರು. ನಾನು ಗುಡಿಗೆ ಹೋಗಿ ಬಂದೆ. ಈಗ ಬಂದು ತಿಂಡಿ ತಿಂದು ಮತ್ತೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಂದು ಸ್ಟಾರ್ಟ್ ಮಾಡಿದ್ದೆ. ಮತ್ತು ಅಡುಗೆ ಮಾಡೋವಂದ ತೋರಿಸ್ತೀನಿ ನಿಮಗೆ. ಈಗ ಅಲ್ಲೇ ಅರ್ಧ ಅಡುಗೆ ಆಗೈತಿ, ಅಂದರೆ ಅನ್ನ ಸಾರು ಆಗೈತಿ. ಈಗೇನು ಬಕ್ರಿ ಮತ್ತು ಪಲ್ಯ ಅಷ್ಟೇ ಮಾಡಬೇಕು. ಬೆಳಗ್ಗೆನೇ ಹಾಕಿತ್ತು. ನಮ್ಮ ಮೈದ್ನ ನಮ್ಮ ಅತ್ತೆಯರು ಬಂದಾರ, ಅದಕ್ಕೆ ಅಡುಗೆ ಮಾಡಕತ್ತೀನಿ ನೋಡ್ರಿ. ಒಂದು ಕಡೆ ಕುಕ್ಕರ್ ಇಟ್ಟೀನಿ, ಒಂದು ಕಡೆ ಕೆಂಪು ಮೆಣಸಿನ್ಕಾಯಿ ಹುರಿಯಕತ್ತೀನಿ. ಚಟ್ನಿ ಮಾಡಕ ಬಕ್ರಿ ಮಾಡಬೇಕು. ಹುರಿದು ಬಾಂಡೆ ಡಬ್ಬ ಹಾಕ್ಬೇಕಿನ. ಬೆಳಗ್ಗೆ ಬಿಟ್ಟಿದ್ದು ಹಂಗೆ ಇರೋದೇ, ಮತ್ತೆ ಏನು ಮಾಡೋದು ಕೆಲಸ. ಹಾಯ್ ಅಂತ ಹೇಳಿ ಟ್ಯೂಷನಿಗೆ ಕಳಿಸಿ ಬಂದು ಬಿಟ್ಟು ಹಾಕ್ತೀನಿ ಮನೆ. ವರ್ಣಿಕಾ ಟ್ಯೂಷನಿಗೆ ಹೋಗೋಣ 4ರಿಂದ 6 ಗಂಟೆ. ಈಗೇನು ಕರ್ಕೊಂಬರ್ಬೇಕು. ನಾನು ಮಧ್ಯಾಹ್ನ ಅಡುಗೆಗೆ ಸಿಗ್ತೀನಿ, ತೋರಿಸ್ತೀನಿ ಅಂತ ಅಂದಿದ್ದೆ. ಸಾರಿ, ತೋರ್ಸೋಕ್ಕಾಗಲಿಲ್ಲ. ಬಡ ಬಡ ಮಾಡಿದ್ದೆ ನಾನು ಸ್ವಲ್ಪ. ಸಾರಿ. ನಾನು ಬಕ್ರಿ, ಅಲಸಂದಿ ಕಾಳು ಪಲ್ಯ, ಅನ್ನ ಸಾರು, ಕೆಂಪು ಚಟ್ನಿ ಮಾಡಿದ್ದೆ. ನಮ್ಮ ಅತ್ತೆ ನಮ್ಮ ಮೈದ್ನ ಬಂದ ಮ್ಯಾಗ ಊಟ ಮಾಡಿ ಮತ್ತು ವರ್ಣಿಕಾಗೆ ಅಭ್ಯಾಸ ಮಾಡಿಸಿ ಮುಗಿಸಿ ಟ್ಯೂಷನಿಗೆ ಕಳಿಸಿ ಮತ್ತೆ ಸ್ಟಾರ್ಟ್ ಮಾಡೀನಿ ಈಗ ವಿಡಿಯೋ. ಸಾರಿ, ಅದು ಒಂದು. ಹಾಯ್ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಪ್ಲೀಸ್. ಈಗ ನಾನು ರಾತ್ರಿ ಆಗೈತಿ, ಅನ್ನ ಮಾಡಬೇಕು, ವರ್ಣಿಕಾಗೆ ಅಭ್ಯಾಸ ಮಾಡಿಸ್ಬೇಕು. ಟ್ಯೂಷನಿಗೆ ಹೋಗಿ ಬಂದದ್ದು, ಅದಕ್ಕೆ ಇಲ್ಲಿ ಮುಗಿಸ್ತೀನಿ ನಾನು. ಪ್ಲೀಸ್ ಲೈಕ್ ಮಾಡಿರಿ.